ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಪ್ಪ ಇವತ್ತಿನ ಲಾಗು ಅಂತ ಹೇಳಿದ್ರೆ, ಮಹೀತಂದು ಬರ್ತ್ಡೇ ಮತ್ತು ನಾಮಕರಣದ ಸೆಲೆಬ್ರೇಷನ್ದು ಲಾಗ್ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನನಗೆ ಆ ಡೇ ಲಾಗ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಬಿಕಾಸ್ ಯಾಕಪ್ಪ ಅಂತಂದರೆ ತುಂಬಾ ಬ್ಯುಸಿ ಇದ್ದೆ ನಾನು. ನಮ್ಮ ಅಕ್ಕ ಅಲ್ಲಲ್ಲೇ ಸ್ಮಾಲ್ ವೀಡಿಯೋ ಮಾಡ್ಕೊಂಡಿದ್ಲು, ಅದನ್ನೇ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ತುಂಬಾ ಮಹೀತ ಹಿಂಸೆ ಕೊಡ್ತಾಯಿದ್ಲು. ಸೊ ಹಂಗಾಗಿ ನನಗೆ ವೀಡಿಯೋ ಮಾಡೋಕ್ಕೂ ಟೈಮ್ ಇರಲಿಲ್ಲ. ಸೊ ಬನ್ನಿ ಮಹೀತಂದು ಬರ್ತ್ಡೇ ನಾಮಕರಣ ಸೆಲೆಬ್ರೇಷನ್ ಯಾವ ರೀತಿ ಇತ್ತು ಬನ್ನಿ ನೋಡೋಣ. ಈಗ ಮಹೀತಂದು ನಾಮಕರಣಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಅದ್ರ ಮಾವಂದಿರೆ ಹೆಸರು ಕೂಗಬೇಕಲ್ವಾ, ಸೊ ಹಂಗಾಗಿ ನನ್ನ ತಮ್ಮ ಇವಾಗ ಕಿವಿಲಿ ಹೆಸರು ಕೂಗ್ತಾನೆ. ಮಹೀತ ಯಾಕೋ ತುಂಬಾ ಅಳ್ತಾ ಇದ್ಲು. ನಮ್ಮ ಮಾವ ಎತ್ಕೊಂಡು ಸಮಾಧಾನ ಮಾಡ್ತಾಯಿದ್ರು. ಅದಾದಮೇಲೆ ನೆಕ್ಸ್ಟು ಮಹೀತಂಗೆ ಕಡಲೆ ಸಕ್ಕರೆ ತಿನ್ನಿಸಿದ್ವಿ. ತುಂಬಾ ಖುಷಿಯಾಗಿ ತಿಂತಾಯಿದ್ಲು ಕಡಲೆ ಸಕ್ಕರೆನ. ತುಂಬಾ ಇಷ್ಟಪಟ್ಟು ತಿಂತಾಯಿದ್ಲು ಗೈಸ್ ಸಕ್ಕರೆ ಮಾತ್ರ. ಅದಾದಮೇಲೆ ನೆಕ್ಸ್ಟು ಇನ್ನೇನು ನಮ್ಮ ಅಜ್ಜಿನೂ ಕಡಲೆ ಸಕ್ಕರೆ ತಿನ್ನಿಸ್ತಾಯಿದ್ರು ಪಾಪುಗೆ. ಮಹೀತನ್ ಪೆಟ್ನೆ ಮಿಟ್ಟಿರೋದೇ ನಮ್ಮ ಅಕ್ಕ ಗೈಸ್. ಚಿಂಕ್ಸು ಅಂತ ಕೂಗ್ತಿದ್ದಾಳೆ ನೋಡಿ. ತಮ್ಮ ಫೋಟೋಸ್ ತೆಗಿತಾ ಇದ್ದ, ನಮ್ಮ ಫ್ಯಾಮಿಲಿ ಫೋಟೋಸ್ ನೋಡಿ ಈ ಥರ ಬಂದಿದೆ. ನಾವು ಯಾರಿಗೂ ಫೋಟೋಶೂಟ್ ಅವ್ರಿಗೆ ಹೇಳಿರಲಿಲ್ಲ. ಸೊ ನನ್ನ ತಮ್ಮನೇ ರೆಂಟ್ಗೆ ಕ್ಯಾಮ್ರಾ ತಂದಿದ್ದ. ಸೊ ಹಂಗಾಗಿ ಅದರಲ್ಲೇ ಫೋಟೋಸ್ ತಕ್ಕೊತಾ ಇದ್ವಿ. ಹಂಗೆ ಫೋಟೋಸ್ ತೆಗಿತಾ ಇದ್ದ ನನ್ನ ತಮ್ಮ, ಹಂಗೆ ತೆಗಿಸ್ಕೊತಾನೆ ಇದ್ವಿ ಫೋಟೋಸು. ಚಿಂಕ್ಸು ನಮ್ಮ ಅಕ್ಕಂಗೆ ಚಿಂಕು ಅಂದರೆ ತುಂಬಾ ಇಷ್ಟ. ಅವಳು ತುಂಬಾ ಇಷ್ಟಪಡ್ತಾಳೆ ಆ್ಯಂಡ್ ಕೇರ್ ಕೂಡ ತುಂಬಾ ಮಾಡ್ತಾಳೆ. ಬಟ್ ಅವಳೇ ಹೋಗ್ತಾ ಇರಲಿಲ್ಲ, ಫೋಟೋನೂ ತೆಗಿಸ್ಕೊಳ್ಳಿಲ್ಲ ನಮ್ಮ ಅಕ್ಕನ ಜೊತೆ. ನಮ್ಮ ಅಕ್ಕಂಗೆ ತುಂಬಾ ಬೇಜಾರಾಯಿತು ಪಾಪ. ಸೊ ನಾಮಕರಣ ಆಯಿತು. ಸೊ ಎಲ್ಲರಿಗೂ ಕಡಲೆ ಸಕ್ಕರೆ ಹಂಚ್ತಾಯಿದ್ರು. ಮಹೀತ ಅವ್ರ ತಾತನ ಹತ್ರ ತುಂಬಾ ಖುಷಿಯಾಗಿ ಆಟಾಡ್ತಾಯಿದ್ಲು. ಹಾಗೆ ಯಾಕೋ ತುಂಬಾ ಅಳ್ತಾಯಿದ್ಲು, ರಚ್ಚೆ ಮಾಡ್ತಾಯಿದ್ಲು. ಪಾಪ ಹೊಟ್ಟೆ ಹಸುವಾಗಿತ್ತೇನೋ. ಸೊ ಈಗ ತಿಂಡಿಗೆ ಟೈಮ್ ಆಗಿತ್ತು, ನಾಮಕರಣ ಆಯ್ತಲ್ವ. ಇನ್ನೇನು ತಿಂಡಿ ಮುಗಿಸ್ಕೊಂಡು ಆಮೇಲೆ ನೆಕ್ಸ್ಟು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿಬಿಟ್ಟು ತಿಂಡಿಗೆ ಹೋಗೋಣ ಅಂತ ಹೇಳ್ಬಿಟ್ಟು, ಸೊ ಅದಕ್ಕಿಂತ ಮುಂಚೆ ಫ್ಯಾಮಿಲಿ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಫ್ಯಾಮಿಲಿ ಫೋಟೋ ತೆಗೆಸ್ಕೊತಾ ಇದ್ವಿ. ಯಾಕಪ್ಪ ಅಂತಂದರೆ ಆಮೇಲೆ ನೆಕ್ಸ್ಟು ಡ್ರೆಸ್ನ ಚೇಂಜ್ ಮಾಡ್ತೀವಿ ಅಲ್ವಾ. ಸೊ ಅದಕ್ಕೆ ಈ ಡ್ರೆಸ್ಸಲ್ಲೆಲ್ಲ ಫೋಟೋ ತೆಗೆಸ್ಕೊತಾ ಇದ್ವಿ. ಆಮೇಲೆ ನೆಕ್ಸ್ಟು ತೆಗೆಸ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಫ್ಯಾಮಿಲಿ ಫೋಟೋ ತೆಗೆಸ್ಕೊತಾ ಇದ್ವಿ. ನೋಡಿ ನಮ್ಮ ಫ್ಯಾಮಿಲಿ ಫೋಟೋ ಹೇಗಿದೆ, ಚೆನ್ನಾಗಿದೆಯಾ ನೋಡಿ. ಫೋಟೋಸು ಈ ಥರ ಬಂದಿದೆ. ಫೋಟೋಸ್ ಎಲ್ಲ ತೆಗೆಸ್ಕೊಂಡಾಯಿತು. ಸೊ ಅವ್ರು ತಿಂಡಿ ತಿನ್ನೋಕೆ ಹೋದರು. ಮಹೀತ ಜೋಕಾಲಿಲಿ ತುಂಬಾ ಇಷ್ಟಪಟ್ಟು ಚೆನ್ನಾಗಿ ಆಟಾಡ್ತಾಯಿದ್ಲು. ಸೊ ಆವಾಗ ನಾವು ಫೋಟೋಶೂಟ್ ಮಾಡ್ತಾಯಿದ್ವಿ. ಸೊ ಜೋಕಾಲಿಲಿ ತುಂಬ ಚೆನ್ನಾಗಿರೋ ಫೋಟೋಸ್ ಬಂದಿದ್ದಾವೆ. ನನಗೆ ಇಷ್ಟ ಆಯಿತು ಜೋಕಾಲಿಲಿ ಆಟಾಡ್ತಿರ್ಬೇಕಾದ್ರೆ ತೆಗ್ದಿರೋ ಫೋಟೋಸು. ಆ ಮೂಮೆಂಟು ತುಂಬಾ ಚೆನ್ನಾಗಿತ್ತು. ತುಂಬಾ ನಗ್ತಾ ಚೆನ್ನಾಗಿ ಆಟಾಡ್ತಾಯಿದ್ಲು. ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ, ಎಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾವಳೆ. ಎಲ್ಲರೂ ಹಾಯ್ ಮಾಡು ಚಿಂಕು ಅಂತ ಹೇಳ್ತಾ ಇದ್ರು ಮಹೀತಂಗೆ. ಸೊ ಅವಳು ಹಾಯ್ ಮಾಡ್ತಾ ಇದ್ಲು ನೋಡಿ, ಎಷ್ಟು ಕ್ಯೂಟಾಗಿ ಹಾಯ್ ಮಾಡ್ತಾ ಇದ್ದಾಳೆ. ಚಿಂಕು ಹೆಂಕರ್ ಚಿಂಕು ಚಿಂಕು ಫೋಟೋಸು ಈ ಥರ ಬಂದಿದೆ. ಜೋಕಾಲಿಯಲ್ಲಿ ಆಡ್ತಿರ್ಬೇಕಾದ್ರೆ ತೆಗ್ದಿರೋ ಫೋಟೋಸು. ಟಿಫನ್ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಬರ್ತ್ಡೇಗೆಲ್ಲ ರೆಡಿಯಾಗಿ ಬಂದ್ವಿ. ಅದಾದಮೇಲೆ ನೆಕ್ಸ್ಟು ಚಿಂಕುದು ನೇಮ್ ರಿವೀಲ್ ಮಾಡೋಣ ಅಂತ ಹೇಳಿಬಿಟ್ಟು
ನೇಮ್ ರಿವೀಲ್ ಮಾಡ್ತಾ ಇದ್ದೀವಿ. ಬನ್ನಿ ಚಿಂಕುದು ನೇಮ್ ರಿವೀಲ್ ಫೋಟೋ ಯಾವ ಥರ ಇದೆ ನೋಡೋಣ ಬನ್ನಿ. ಚಿಂಕು ಮಾತ್ರ ತುಂಬಾ ಹಿಂಸೆ ಕೊಡ್ತಾಯಿದ್ಲು, ಎತ್ಕೊಂಡ್ರು ಸುಮ್ಮನೆ ಇರ್ತಿರ್ಲಿಲ್ಲ. ನನಗಂತೂ ಯಾವಾಗ ಬರ್ತ್ಡೇ ಸೆಲೆಬ್ರೇಷನ್ ಮುಗಿಯುತ್ತೋ ಅಪ್ಪ ಅನ್ನಂಗೆ ಆಗ್ತಿತ್ತು. ಯಾಕಪ್ಪ ಅಂದರೆ ಯಾರು ಎತ್ಕೊಂಡ್ರು ಅವ್ರ ಹತ್ರ ಹೋಗ್ತಿರ್ಲಿಲ್ಲ, ಬರೀ ನಾನೇ ಎತ್ಕೋಬೇಕಾಗಿತ್ತು. ನನಗಂತೂ ತುಂಬಾ ಹಿಂಸೆ. ಫೈನಲಿ ನೇಮ್ ರಿವೀಲ್ ಮಾಡೋದಾಯಿತು. ಈಗ ನೆಕ್ಸ್ಟ್ ಬರ್ತ್ಡೇ ಸೆಲೆಬ್ರೇಷನು. ಇದು ಮೈತುನ್ ನೇಮ್ ರಿವೀಲ್ ಫೋಟೋ. ಈಗ ನೆಕ್ಸ್ಟು ಕೇಕ್ ಕಟ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಕೇಕ್ ಕಟ್ ಮಾಡಿಸ್ತಾ ಇದ್ವಿ. ತುಂಬಾ ಅಳ್ತಾ ಇದ್ಲು ಮಹಿತಾ ಮಾತ್ರ. ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಬೇಕಾದ್ರೆ ತುಂಬಾ ಅಳ್ತಾ ಇದ್ಲು ನೋಡಿ. ಹಂಗೆ ಕೇಕ್ ಕಟ್ ಮಾಡಿ ತಿನ್ಸಾದ್ಮೇಲೆ ಫ್ಯಾಮಿಲಿ ಫೋಟೋ ತೆಗೆಸ್ಕೊತಾ ಇದ್ವಿ. ಅಲ್ಲಿ ಫ್ಯಾಮಿಲಿ ಫೋಟೋ ತೆಗೆಸ್ಕೊಳ್ಳೋದಾಯಿತು ನೋಡಿ. ಈ ಥರ ಬಂದಿದೆ ಫೋಟೋಸು. ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮುಗೀತು. ಈಗ ನಮ್ಮ ಚಿಂಕು ಡ್ರೆಸ್ ಚೇಂಜ್ ಮಾಡಿಕೊಂಡು ಆರಾಮಾಗಿ ಈಗ ಆಟ ಆಡ್ತಾಳೆ. ಚಿಂಕು 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 ಅತ್ತ ಮ್ಯಾವ್ ಚಿಂಕು ಅತ್ತ ಮ್ಯಾವ್ 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 ಚಿಂಕು ಅತ್ತ ಚಿಂಕು ಅತ್ತ ಚಿಂಟು ಓಯ್ ಚಿಂಕು ಏ ಕೆಮಿಕಲ್ ಚಿಂಕು ಅಯ್ಯೋ ಅಲ್ಲ ಬಿಸ್ಕೆಟ್ ಅಲ್ವಾ. ಲಾಸ್ಟಿಗೆ ಈ ಥರ ಫೋಟೋಸ್ ತೆಗೆದ್ವಿ. ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಫೋಟೋಸು. ಈಗ ನೆಕ್ಸ್ಟು ಮಹಿತುನ್ ಬರ್ತ್ಡೇಲಿ ಏನೇನು ಗಿಫ್ಟ್ ಬಂದಿತ್ತು ಅದನ್ನು ತೋರ್ಸೋಣ ಅಂತ ಬಂದಿದ್ದೀನಿ. ಬನ್ನಿ ನೋಡೋಣ ಯಾವ ಥರ ಯಾರ್ಯಾರು ಏನೇನು ಗಿಫ್ಟ್ ಕೊಟ್ಟಿದ್ರು ಅಂತ ತೋರ್ಸೋಣ ಅಂತ ಬಂದಿದ್ದೀನಿ. ಬನ್ನಿ. ಇದು ಬಂದುಬಿಟ್ಟು ನಮ್ಮ ಪಪ್ಪ ಕೊಟ್ಟಿರೋದು ಬ್ರಾಸ್ಲೈಟು. ಬನ್ನಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಇದು ಬಂದುಬಿಟ್ಟು 2.170 ಇದೆ. ಐ ಮೀನ್ 2 ಗ್ರಾಮ್ 170 ಮಿಲಿ ಇದೆ. ಚಿಂಕು ಮಿನಿ ಬ್ರಾಸ್ಲೈಟ್ ನಮ್ಮ ಪಪ್ಪ ಕೊಟ್ಟಿರೋದು ಚಿಂಕುಗೆ ಮಿನಿ ಬ್ರಾಸ್ಲೈಟ್. ಚೆನ್ನಾಗಿದೆಯಾ. ಈಗ ನೆಕ್ಸ್ಟು ಬಂದುಬಿಟ್ಟು ನಮ್ಮ ಚಿಕ್ಕಪ್ಪ ಕೊಡಿಸಿರೋದು ಚಿಂಕುಗೆ ಮಿನಿ ಫ್ರಾಕು. ತುಂಬಾ ಸ್ಮೂತಾಗಿದೆ ಆ್ಯಂಡ್ ತುಂಬಾ ಚೆನ್ನಾಗಿದೆ ಕೂಡ. ಅದನ್ನು ವೇರ್ ಮಾಡಿದ್ರೂ ಹಿಂಸೆ ಅನಿಸಲ್ಲ ಚಿಂಕುಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಕಂಫರ್ಟಬಲ್ ಆಗಿದೆ. ಇದು ಸ್ಯಾರಿ ಬಂದುಬಿಟ್ಟು ನನಗೆ ಗಿಫ್ಟ್ ಮಾಡಿರೋದು ನಮ್ಮ ಚಿಕ್ಕಪ್ಪ. ತುಂಬಾ ಚೆನ್ನಾಗಿದೆ ಆ್ಯಂಡ್ ಕಂಫರ್ಟಬಲ್ ಕೂಡ ಇದೆ. ತುಂಬಾ ಸ್ಮೂತು ಕೂಡ ಇದೆ, ತುಂಬಾ ಟ್ರೆಂಡಿಯಾಗಿ ಕೂಡ ಇದೆ. ನನಗೆ ಇಷ್ಟ ಆಯಿತು ಈ ಸ್ಯಾರಿ. ತುಂಬಾ ಅಂದರೆ ತುಂಬಾ ಇಷ್ಟ ಆಯಿತು. ತುಂಬಾ ಚೆನ್ನಾಗಿದೆ. ಈಗ ನೆಕ್ಸ್ಟ್ ಬಂದುಬಿಟ್ಟು ಇದು ರಿಂಗು ನಮ್ಮ ಅತ್ತೆ ಕೊಡಿಸಿರೋದು ಚಿಂಕುಗೆ. ಅವ್ರ ಅಜ್ಜಿ ಕೊಡಿಸಿರೋದು ಚಿಂಕುಗೆ ಮಿನಿ ರಿಂಗು. ತುಂಬಾ ಚೆನ್ನಾಗಿದೆ ಅದು ಕೂಡ. ಈಗ ಇದು ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಅತ್ತೆಯವ್ರ ರಿಲೇಷನ್ ಕೊಟ್ಟಿರೋದು. ನಮ್ಮ ಅತ್ತೆಯವರ ಅಣ್ಣನ ಮಕ್ಕಳು ಕೊಟ್ಟಿರೋದು, ಗಿಫ್ಟ್ ಮಾಡಿರೋದು ಚಿಂಕುಗೆ. ಈಗ ಇದು ನೆಕ್ಸ್ಟ್ ಬಂದುಬಿಟ್ಟು ಇದು ಮಿನಿ ಫ್ರಾಕು. ಇದು ಕೂಡ ನಮ್ಮ ಅತ್ತೆಯರ ಅಣ್ಣನ ಮಗ ಸೊಸೆ ಗಿಫ್ಟ್ ಮಾಡಿರೋದು. ಕೂಡ ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಯಿತು. ಕಂಫರ್ಟಬಲ್ ಆಗೂ ಕೂಡ ಇದೆ. ಇದು ಬಂದುಬಿಟ್ಟು ನಮ್ಮ ಅಕ್ಕನ ಫ್ರೆಂಡ್ಸ್ ಗಿಫ್ಟ್ ಮಾಡಿರೋದು. ತುಂಬಾ ಚೆನ್ನಾಗಿದೆ. ನಮ್ಮ ಅಕ್ಕನ ಕಾಲೇಜ್ ಫ್ರೆಂಡು ಗಿಫ್ಟ್ ಮಾಡಿರೋದು. ತುಂಬಾ ಕ್ಯೂಟಾಗಿ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಈಗ ಇದು ನೆಕ್ಸ್ಟ್ ಬಂದುಬಿಟ್ಟು ಇದು ನಮ್ಮ ಅತ್ತೆಯವರ ಅಣ್ಣನ ಮಗಳು ಗಿಫ್ಟ್ ಮಾಡಿರೋದು. ಇದು
ಕೂಡ ತುಂಬಾ ಸಖತ್ತಾಗಿದೆ. ಫಂಕ್ಷನ್ ಪಾರ್ಟಿಗೆಲ್ಲ ವೇರ್ ಮಾಡ್ಬೋದು, ತುಂಬಾ ಚೆನ್ನಾಗಿದೆ. ಇದು ನೆಕ್ಸ್ಟ್ ಬಂದುಬಿಟ್ಟು ಇದು ನಮ್ಮ ಅತ್ತೆ ಚಿಕ್ಕತ್ತೆ ಕೊಡಿಸಿರೋದು. ಇದು ಅಂದರೆ ನಮ್ಮ ಅತ್ತೆಯರ ವಾರ್ಗಿತ್ತಿ ಗಿಫ್ಟ್ ಮಾಡಿರೋದು. 2 ಜೊತೆ ಗಿಫ್ಟ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ ಕೂಡ. ಇದೊಂದು ನೆಕ್ಸ್ಟ್ ಇನ್ನೊಂದು ತೋರಿಸ್ತೀನಿ ರೀ. ಇದು ಕೂಡ ತುಂಬಾ ಚೆನ್ನಾಗಿದೆ. ನನಗೂ ತುಂಬಾ ಇಷ್ಟ ಆಯಿತು. ಈ ಫ್ರಾಕ್ ಅಂತೂ ಕೂಡ ತುಂಬಾ ಕ್ಯೂಟಾಗಿ ಚೆನ್ನಾಗಿ ಕಾಣುತ್ತೆ ಚಿಂಕುಗೆ. ಈಗ ನೆಕ್ಸ್ಟ್ ಬಂದುಬಿಟ್ಟು ಇದು ನಮ್ಮ ಅತ್ತೆಯ ಅಕ್ಕನ ಮಗಳು ಕೊಟ್ಟಿರೋದು, ಗಿಫ್ಟ್ ಮಾಡಿರೋದು. ತುಂಬಾ ಚೆನ್ನಾಗಿದೆ. ಕೈಗೆ ಬಳೆ ತುಂಬಾ ಚೆನ್ನಾಗಿ ಕಾಣುತ್ತೆ ಚಿಂಕುಗೆ. ತುಂಬ ಇಷ್ಟ ಆಯಿತು ನನಗೆ ಕೂಡ. ಈಗ ನೆಕ್ಸ್ಟ್ ಬಂದುಬಿಟ್ಟು ಈ ಡಾಲು ಮತ್ತು ಶೂ. ಇದು ನಮ್ಮ ಅಕ್ಕನ ಕ್ಲೋಸ್ ಫ್ರೆಂಡು ಗಿಫ್ಟ್ ಮಾಡಿರೋದು, ಕಾಲೇಜ್ ಫ್ರೆಂಡು, ತುಂಬಾ ಕ್ಲೋಸು. ಇದು ಡಾಲು ಮತ್ತು ಶೂ ಗಿಫ್ಟ್ ಮಾಡಿದ್ದಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಚಿಂಕುಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೂಡ. ನನಗೆ ತುಂಬಾ ಇಷ್ಟ ಆಯಿತು. ಈಗ ಇದು ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಅಬ್ಬಿಯವರ ಫ್ರೆಂಡ್ ಗಿಫ್ಟ್ ಮಾಡಿರೋದು ಪಾಪುಗೆ. ಚಿಂಕುಗೆ ತುಂಬಾ ಚೆನ್ನಾಗಿದೆ ಮಿನಿ ಫ್ರಾಕು, ಆ್ಯಂಡ್ ತುಂಬಾ ಸ್ಮೂತಾಗಿದೆ ಕೂಡ. ನನಗಂತೂ ತುಂಬಾ ಇಷ್ಟ ಆಯಿತು ಈ ಫ್ರಾಕು. ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಚಿಂಕುಗೆ. ಮತ್ತು ಇನ್ನೊಂದು ಫ್ರಾಕ್ ಗಿಫ್ಟ್ ಮಾಡಿದ್ದಾರೆ, ಇದೇ ನೋಡಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ಕಾಟನ್ ಫ್ರಾಕು, ತುಂಬ ಕ್ಯೂಟಾಗಿ ಕಾಣುತ್ತೆ ಚಿಂಕುಗೆ ಈ ಕಲರ್ ಫ್ರಾಕ್ ಇಡಲಿಲ್ಲ. ಸೊ ತುಂಬಾ ಚೆನ್ನಾಗಿ ಕಾಣುತ್ತೆ ನನಗೆ ಅನಿಸೋ ಪ್ರಕಾರ. ಟೋಟಲ್ 2 ಫ್ರಾಕ್ ಗಿಫ್ಟ್ ಮಾಡಿದ್ದಾರೆ. ಈಗ ನೆಕ್ಸ್ಟ್ ಬಂದುಬಿಟ್ಟು ಮಹಿತುಂ ಬರ್ತಡೆಗೆ ನಾವು ಯಾವ ಫ್ರಾಕು ತಗೊಂಡಿದ್ವಿ ಅಂತ ತೋರ್ಸೋಣ ಅಂತ ಬಂದಿದ್ದೀನಿ. ಆಲ್ಮೋಸ್ಟ್ ವಿಡಿಯೋ ಫೋಟೋಸಲ್ಲೆಲ್ಲ ನೋಡಿರ್ತೀರ, ಬಟ್ ತೋರ್ಸೋಣ ಅಂತ ಬಂದಿದ್ದೀನಿ ಪೂರ್ತಿ ಯಾವ ಥರ ಇದೆ ಅಂತ. ಇದೇ ನೋಡಿ ನಾವು ತಗೊಂಡಿದ್ದು ಚಿಂಕು ಬರ್ತಡೆಗೆ. ತುಂಬಾ ಚೆನ್ನಾಗಿದೆ. ಇದು ಕೇಕ್ ಕಟ್ ಮಾಡಬೇಕಾದ್ರೆ ಹಾಕೋಣ ಅಂತ ತಗೊಂಡಿದ್ದು ಫ್ರಾಕು. ಇದು ಕೇಕ್ ಕಟ್ ಮಾಡಬೇಕಾದ್ರೆ ಹಾಕಿದ್ದೀವಿ. ನೆಕ್ಸ್ಟ್ ಬಂದುಬಿಟ್ಟು ಇದು ನಾಮಕರಣಕ್ಕೆ, ಇದು ಹೆಸ್ರು ಕೂಗಬೇಕಾದ್ರೆ ಹಾಕೋಣ ಅಂತ ತಗೊಂಡಿದ್ದು. ಇದು ಕೂಡ ತುಂಬಾ ಚೆನ್ನಾಗಿದೆ. ಟೋಟಲ್ 2 ಫ್ರಾಕಿಂದ 2500 ಆಯಿತು ಚಿಕ್ಕಪೇಟೆಯಲ್ಲಿ. ತುಂಬಾ ವರ್ತ್ ಕೂಡ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು ಈ 2 ಫ್ರಾಕ್ ಕೂಡ. ನಿಮಗೂ ಬೇಕಾದರೆ ತಗೊಳ್ಳಿ ಚಿಕ್ಕಪೇಟೆಗೆ ಹೋಗಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.